ನಮ್ಮ ಕರ್ನಾಟಕದಲ್ಲೇ ಈ ಥರದೊಂದು ಚುನಾವಣಾ ಅಕ್ರಮ ನಡೆದಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ರು. ನೋಡಿ, ರಾಹುಲ್ ಗಾಂಧಿ ಹೇಳಿದ ನಂತರ ಮುಖ್ಯಮಂತ್ರಿಗಳು ಅವ್ರ ಟ್ವಿಟರ್ ಅಕೌಂಟಲ್ಲಿ ಅದನ್ನು ಹೇಳಿದ್ದಾರೆ. ರಾಹುಲ್ ಗಾಂಧಿ ಭಾಳ ಕಾನ್ಫಿಡೆಂಟ್ ಆಗಿ ಹೇಳಿದರೆ 100% ನನ್ನ ಹತ್ರ ಪ್ರೂಫ್ ಇದೆ ಅಂತ. ಮುನಿರತ್ನ ಮೇಲೆ ಇದ್ದದ್ದೇ ಏನಂದರೆ ಫೇಕ್ ಎಪಿಕ್ ಕಾರ್ಡ್ಗಳನ್ನು ಪ್ರಿಂಟ್ ಮಾಡ್ತಾ ಇದ್ದಾನೆ ಅಂತ. ನೀವು ಮುನಿರತ್ನ ಬಗ್ಗೆ ಮಾತಾಡಿದ್ರಿ. ಒಂದು ಮುದುಕಿಯ ಮತಪೆಟ್ಟಿಗೆಯನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಂತೆ. ಅಂದರೆ ಆಕೆ ಲೈಫಲ್ಲಿ ಮೊದಲ ಬಾರಿ ಆ ಮತಪೆಟ್ಟಿಗೆಯನ್ನು ನೋಡಿರೋದು. ಈಗ ಬಿಹಾರದಲ್ಲಿ SIR ಬಗ್ಗೆ ಏನು ಚರ್ಚೆಗಳು ನಡೀತಿದ್ದಾವೆ. ಬೂತ್ಗಳಿಗೆ ಹೋಗೋದು, ಅಲ್ಲಿ ತೆಗೆದು ಅವರೇ ಒತ್ತೋದು, ಅದನ್ನು ಹಾಕೋದು, ಚಲೋ 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 ಅಂತ ಅವ್ರನ್ನ ಬಿಡೋದು. ಇಡೀ ಬೂತ್ ಕ್ಯಾಪ್ಚರಿಂಗ್ ಮಾಡ್ತಾ ಇದ್ರು. ಇದನ್ನೆಲ್ಲ ಹೇಗೆ ನೋಡೋದು ಅಂತ ಸರ್? ಭಾರತೀಯ ಜನತಾ ಪಕ್ಷವನ್ನು ಪೊಲಿಟಿಕಲ್ ಪಾರ್ಟಿ ಅದೇ ರೀತಿಯ ಬೂತ್ ಕ್ಯಾಪ್ಚರಿಂಗನ್ನು ಇನ್ನಷ್ಟು ಸೊಫಿಸ್ಟಿಕೇಟೆಡ್ ಆಗಿ ಮಾಡ್ತಾ ಇದೆ. ಒಂದಿಷ್ಟು ಗಂಟೆನಲ್ಲಿ ಒಂದಿಷ್ಟು ಬೂತ್ಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಮತಗಳು ಬಿದ್ದಿದ್ದಾವೆ ಅಂತ ಹೇಳಿ. ಎಲ್ಲೆಲ್ಲಿ BJP ಸೋಲ್ತಾ ಬಂದಿದೆ ಅಲ್ಲಿ 10ರಿಂದ 12 ಸಾವಿರ ಮತದಾರರ ಸಂಖ್ಯೆ ಜಾಸ್ತಿ ಆಗಿದೆ. ಮಹಾರಾಷ್ಟ್ರದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಅಂತಾನೂ ರಾಹುಲ್ ಗಾಂಧಿ ಅವರು ಪ್ರಶ್ನೆಗಳನ್ನ ಎತ್ತಿದ್ರು. ಗುರುತರ ಆರೋಪಗಳದೆಲ್ಲ. ನೋಡಿ, ಈ ಚುನಾವಣಾ ಅಕ್ರಮಗಳನ್ನು ಅದಕ್ಕೆ ಹೇಳಿದ್ದು ವೈಟ್ ಕಾಲರ್ ಕ್ರೈಮ್ ಅಂದರೆ ಇದೆಲ್ಲ ಭಾಳ ಕ್ರೂಡ್ ಆಗಿ ಮಾಡೋದಿಲ್ಲ, ಅವರು ಭಾಳ ಇಂಟೆಲಿಜೆಂಟ್ ಆಗಿ ಮಾಡ್ತಾರೆ. ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಅಂತ ಹೇಳಿ ಅವ್ರು ಹೇಳ್ತಾ ಇರುವಂಥದ್ದು. ಪಾರ್ಲಿಮೆಂಟಲ್ಲಿ ಕೂತ 250 ಮಂದಿ ಮೇಲೆ ಸೀರಿಯಸ್ ಆದ ಕ್ರಿಮಿನಲ್ ಚಾರ್ಜಸ್ ಇದೆ. ಸೀರಿಯಸ್ ಆದ ಕ್ರಿಮಿನಲ್ ಚಾರ್ಜಸ್, ಅದರಲ್ಲಿ ರೇಪು, ಕಿಡ್ನ್ಯಾಪು, ಡಕಾಯಿತಿ ಇದೆಲ್ಲ ಇದೆ. ಇಂಥವರು ಕೂಡ ಇವತ್ತು ಹೋಗಿ ಪಾರ್ಲಿಮೆಂಟಲ್ಲಿ ಕೂತಾರೆ, ಇಂಥವ್ರು ಕೊಂಡೋಗಿ ವಿಧಾನಸಭೆಯಲ್ಲಿ ಕೂತಾರೆ. ನಾನು ಪಾದಯಾತ್ರೆ ನಡೆಸ್ತೀನಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಸಜ್ಜಾಗಿರುವಂಥದ್ದು. ಹೇಗಿರಬೇಕು ಒಂದು ಡೆಮೋಕ್ರಸಿ ಅಂದರೆ, ಒಬ್ಬ ಸಾಮಾನ್ಯ ಮನುಷ್ಯ ಕೂಡ, ಒಬ್ಬ ಸ್ಕೂಲ್ ಟೀಚರ್, ಒಬ್ಬ ಸಂಭಾವಿತ ವ್ಯಕ್ತಿ, ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಒಬ್ಬ ಸೋಷಿಯಲ್ ಆ್ಯಕ್ಟಿವಿಸ್ಟ್, ಅವನು ಕೂಡ ಹೋಗಿ ಒಂದು ಇಲೆಕ್ಷನ್ಗೆ ನಿಂತು ಗೆದ್ದು ಬರುವಂಥ ಒಂದು ಅವಕಾಶ ಇರಬೇಕು. ಈಗ ಬಿಹಾರದಲ್ಲಿ SIR ಬಗ್ಗೆ ಏನು ಚರ್ಚೆಗಳು ನಡೀತಿದ್ದಾವೆ, ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಅಂತಾನೂ ರಾಹುಲ್ ಗಾಂಧಿ ಅವರು ಪ್ರಶ್ನೆಗಳನ್ನ ಎತ್ತಿದ್ರು. ಗುರುತರ ಆರೋಪಗಳದೆಲ್ಲ ಅವರು ವಿತ್ ಡೇಟಾ ಹೇಳ್ತಿದ್ದಾರೆ. ಸೊ ಈ ಅಂದರೆ ಒಂದಿಷ್ಟು ಗಂಟೆನಲ್ಲಿ ಒಂದಿಷ್ಟು ಬೂತ್ಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಮತಗಳು ಬಿದ್ದಿದ್ದಾವೆ ಅಂತ ಹೇಳಿ. ಸೊ ಇದನ್ನೆಲ್ಲ ಹೇಗೆ ನೋಡೋದು ಅಂತ ಸರ್? ನೋಡಿ, ಮಹಾರಾಷ್ಟ್ರದಲ್ಲಿ ರಾಹುಲ್ ಗಾಂಧಿ ಅವರು ಎಲ್ಲ ಪತ್ರಿಕೆಗಳಲ್ಲಿ ಒಂದು ಲೇಖನ ಬರೆದರು. 5 ವರ್ಷದಲ್ಲಿ ಎಡಿಷನ್ ಆದ ಮತದಾರರು 31 ಲಕ್ಷ, 5 ತಿಂಗಳಲ್ಲಿ ಎಡಿಷನ್ ಆದ ಮತದಾರರು 41 ಲಕ್ಷ. ಇದಕ್ಕೆ ಭಾಳ ದೊಡ್ಡ ರಿಸರ್ಚ್ ಮಾಡಬೇಕಾಗಿಲ್ಲ, ನೀವು ಅವರ ತೆಗೆದು ನೋಡಿದರೆ ಗೊತ್ತಾಗುತ್ತೆ. ನೋಡಿ, 5 ವರ್ಷದಲ್ಲಿ 31 ಲಕ್ಷ ಹೊಸ ಮತದಾರರು ಸೇರ್ಪಡೆ ಆಗ್ತಾರೆ, 5 ತಿಂಗಳಲ್ಲಿ 41 ಲಕ್ಷ ಜನ ಹೋಗ್ತಾರೆ. ಈಗ ಇವರು ಏನು ಹೇಳ್ತಾರೆ, ಅದಕ್ಕಾಗಿ ನಾವು ಈಗ ಇಂಟೆನ್ಸಿವ್ ರಿವಿಷನ್ ಮಾಡ್ತಾ ಇದ್ದೇವೆ, ಯಾರು ಇದ್ದಾರೆ ಇಲ್ಲೊಂದು ಬಿಡ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ ಅಲ್ಲ ಅದು. ಈಗ ಅಂಥದ್ದು ಎಕ್ಸಸೈಸ್ ಎಲ್ಲ ಕಡೆ ಆಗಿದೆ. ನೋಡಿ, ಮಹಾರಾಷ್ಟ್ರದಲ್ಲಿ ಇನ್ನೂ ಡೀಪಾಗಿ ಅವರು ರಿಸರ್ಚ್ ಮಾಡಿದ್ದಾರೆ. ಒಂದು 85 ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ BJP ಸೋಲ್ತಾ ಬಂದಿದೆ ಅಲ್ಲಿ 10ರಿಂದ 12 ಸಾವಿರ ಮತದಾರರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ. ಈಗ ಆ ಮತದಾರರು ಯಾರಿಗೆ ವೋಟ್ ಹಾಕಿದ್ದಾರೆ ಅಂತ ನಮಗೆ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಆದರೆ ಯಾಕೆ ಈ BJP ಯಾವತ್ತೂ ಗೆಲ್ಲದ, ಹಿನ್ನಡೆ ಅನುಭವಿಸಿದ ಕ್ಷೇತ್ರಗಳಲ್ಲಿಯೇ ಈ ಹೊಸ ಮತದಾರರು ಹುಟ್ಟುಕೊಂಡಿದ್ದಾರೆ ಅನ್ನೋದು ಪ್ರಶ್ನೆ, ಅನುಮಾನ ನಿಮಗೆ ಹುಟ್ಟುತ್ತೆ. ಅದರಿಂದ ಮಹಾರಾಷ್ಟ್ರದಲ್ಲಿ ಈಗ ಬಹುಶಃ ಮಹಾರಾಷ್ಟ್ರದಲ್ಲಿ ಅದನ್ನು ಒಂದು ಸ್ಟೇಟನ್ನು ಸ್ಪೆಸಿಫಿಕ್ ಆಗಿ ಇಟ್ಕೊಂಡು ಅವರು ಏನೋ ಒಂದು ಸ್ವಲ್ಪ ರಿಸರ್ಚ್ ಮಾಡಿದರೆ ಸಿಕ್ಕಿದೆ. ಇದು ಬಹುಶಃ ನಾಳೆ ನೀವು ಅದನ್ನು ತನಿಖೆ ಮಾಡಲಿಕ್ಕೆ ಹೊರಟೆ ಗುಜರಾತಲ್ಲಿ ಇರ್ಬೋದು, ಕರ್ನಾಟಕದಲ್ಲೂ ಇರ್ಬೋದು, ತಮಿಳ್ನಾಡಿನಲ್ಲಿ ಇರ್ಬೋದು, ಇಲ್ಲದಿದ್ದರೆ ಬೇರೆ ಬಿಹಾರ್, UP, ಡೆಲ್ಲಿ, ಎಲ್ಲ ಪಂಜಾಬ್ ಎಲ್ಲ ಕಡೆ ಇರ್ಬೋದು. ಇವರು ಇಂಥದ್ದೊಂದು ಆಟ ಬೇರೆ ಕಡೆಯೂ ಇದು ನಮ್ಗೆ ಗೊತ್ತಾಗೋದಿಲ್ಲ. ನೋಡಿ, ನಾನು ಮತ್ತೆ ಐ ವಿಲ್ ರಿಪೀಟ್, BJP ಅನ್ನೋದು ಇಲೆಕ್ಷನ್ ಮೇಕಿಂಗ್ ಪಾರ್ಟಿ ಅಂತ. ಅವ್ರು ಈಗ ಎಲ್ಲರೂ ಹೇಳ್ತಾ ಇರೋದು, ಒಮ್ಮೆ ಅಮಿತ್ ಶಾ ಪ್ರವೇಶ ಮಾಡಿದ ನಂತರ ಆದರೆ ಇಡೀ ಚುನಾವಣೆ ಫಲಿತಾಂಶವನ್ನು ತಿರುಗಮುರುಗ ಮಾಡ್ತಾನೆ. ಏನದು?
ಅದಕ್ಕೆ ಸರಿಯಾಗಿ ಏನು ಮಾಡ್ತಾರೆ ಅಂದರೆ, ಒಂದು ಈ ನರೇಂದ್ರ ಮೋದಿ ಅನ್ನೋ ಒಂದು ದೊಡ್ಡ ಅವರ ಕ್ರಿಯೇಟ್ ಮಾಡಿ ಅವ್ರು ಪ್ರವೇಶ ಮಾಡಿದ ಕೂಡಲೇ ಗಾಳಿ ಎದ್ದು ಬಿಡುತ್ತೆ ಅಂತ. ಒಂದು ವೇವ್, ಆ ವೇವ್ ಅಂದರೆ ಇದಕ್ಕೆ ಅದನ್ನು ಮ್ಯಾಚ್ ಮಾಡಿದ್ದಾರೆ ಅವರ 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 ಕ್ಯಾಂಪೇನ್ ಸ್ಟೈಲು ಮತ್ತು ಇದು ಅಕ್ರಮ. ಹಾಗೂ ಇದನ್ನು ಈ ಕ್ಯಾಂಪೇನ್ ಸ್ಟೈಲು ಈ ರೀತಿಯ ಒಂದು ಒಬ್ಬ ವ್ಯಕ್ತಿಯನ್ನು ಈ ರೀತಿ ವೈಭವೀಕರಣ ಮಾಡಿ ಅದನ್ನು ಮುಂದೆ ಇಟ್ಕೊಳ್ತಾನೆ. ಅದಕ್ಕಾಗಿ ಓಟ್ ಬರುತ್ತೆ ಅಂದರೆ ಜನರ ತಲೆಯಲ್ಲಿ ಮೋದಿ ಬಂದರೆ ಇಲೆಕ್ಷನ್ ಬಿತ್ತು ಅಂತ. ಆದರೆ ನಡೀತಾ ಇರೋದು ಏನಂದರೆ, ಈ ರೀತಿಯ ಎಲ್ಲ ಒಳಗಿನ ಹುನ್ನಾರಗಳನ್ನು ಮಾಡ್ತಾರೆ. ಈ ವೋಟರ್ಗಳ ಎಡಿಷನ್ ಮಾಡೋದು, ಡಿಲಿಷನ್ ಮಾಡೋದು. ನೋಡಿ, ಇದು ನೋಡಿ, ಇದನ್ನೆಲ್ಲ ಎಲ್ಲಿಂದ ಕಲ್ತರು ಅಂತ. ನಾನು ಭಾಳ ಕಡೆ ನೋಡಿದ್ದೇನೆ. ನಾನು ನನ್ನ ಪತ್ರಕರ್ತನ ಬದುಕಲ್ಲಿ ಸಾಮಾನ್ಯವಾಗಿ ನನಗೆ ಹೆಸರು ಹೇಳೋದಿಲ್ಲ. ನಾನು ಧಾರವಾಡದಲ್ಲಿ ಇದ್ದಾಗ ಒಬ್ಬ ಬಿ ಜೆ ಪಿ ಅಭ್ಯರ್ಥಿ ಸಂಭಾವಿತ, ಅವರು ಗೆದ್ದವರು ಅವರ ಫಾಲೋವರ್ಸ್ ಹೇಳ್ತಾಯಿದ್ರು, ಈ ಸಾರಿ ಕಾಂಗ್ರೆಸ್ಸಿಗೆ ಮುಸ್ಲಿಮರು ಓಟೇ ಬಂದಿಲ್ಲ ನೋಡಿ ಅಂತ. ನಾನು ಯಾಕೆ ಬಂದಿಲ್ಲ ಅಂತೇಳಿ, ಸಾಬ್ರುಗಳ ಹತ್ರ ಹಾಕ್ಬೇಕಲ್ಲ, ಯಾಕೆ ಹಾಕಿಲ್ಲ? ಅವರದ್ದೆಲ್ಲ ದುಡ್ಡು ಕೊಟ್ಟು ಅವರ ವೋಟರ್ ಐ ಡಿಗಳನ್ನೆಲ್ಲ ತಗೊಂಡು ಬಂದುಬಿಟ್ಟಿದೆ ನಾವು ಅಂತ. ಅಂದರೆ ಎಂಥದೆಂಥದ ಎಕ್ಸಸೈಸ್ಗಳು ನಡೀತೆ ಅಂದರೆ, ಈಗ ನೀವು ಬಿ ಜೆ ಪಿಯವರು ಮುಸ್ಲಿಮರಿಗೆ ಯಾಕೆ ದುಡ್ಡು ಕೊಡ್ತಾರೆ? ಅವ್ರು ಹೇಳ್ತಾರೆ, ನಿಮಗೆ ದುಡ್ಡು ಕೊಡಬೇಕಾದ್ರೆ, ನಿಮಗೆ ದುಡ್ಡು ಬೇಕಾದರೆ ನಿಮ್ಮ ವೋಟರ್ ಐ ಡಿ ನನಗೆ ಕೊಡಿ ಅಂತ. ವೋಟರ್ ಐ ಡಿ ಇಲ್ಲದ್ರೆ ಅವ್ನು ಓಟ್ ಹಾಕ್ಲಿಕ್ಕೆ ಹೋಗೋದಿಲ್ಲ. ಅಷ್ಟರ ಒಟ್ಟಿಗೆ ಕಾಂಗ್ರೆಸ್ಸಿನ ಓಟು ಕಡಿಮೆ ಆಯಿತು. ನೀವು ಈಗ ಮಹದೇವಪುರ ಇದೆಯಲ್ಲ, ಮಹದೇವಪುರದಲ್ಲಿ ಹೈಯೆಸ್ಟ್ ಇಂಥದ್ದು ರಿಗ್ಗಿಂಗ್ ಆಗಿದೆ ಅಂತ ಇದೆ. ಅಂದರೆ ಬಾಂಗ್ಲಾದೇಶದಿಂದ ಬಂದವರು ಎಲ್ಲ ಇದ್ದಾರೆ ಅಂತ. ಬೇರೆ ಬೇಡ, ರಾಜರಾಜೇಶ್ವರಿ ನಗರ ಮುನಿರತ್ನ ಮೇಲೆ ಇದ್ದದ್ದೇ ಏನಂದರೆ, ಫೇಕ್ ಎಪಿಕ್ ಕಾರ್ಡ್ಗಳನ್ನು ಪ್ರಿಂಟ್ ಮಾಡ್ತಾ ಇದ್ದಾನೆ ಅಂತ. ಬಿ ಜೆ ಪಿಯವರು ಇವತ್ತು ಅವನನ್ನು ಬಿ ಜೆ ಪಿಗೆ ಸೇರಿಸ್ಕೊಂಡಿದ್ದಾರೆ. ಇದೇ ಬಿ ಎಲ್ ಸಂತೋಷ್ ಮತ್ತು ಅವರ ಶಿಷ್ಯ ಯಾರು ಮುನಿರಾಜು ಯಾರೋ ಇದ್ದಾರೆ, ಅವನಿಗೆ ಬಿ ಜೆ ಪಿ ಕಂಟೆಸ್ಟ್ ಮಾಡಿದ್ರು, ಅವನೇ ಕೇಸ್ ಆಗಿರೋದು ಮುನಿರತ್ನನ ಮೇಲೆ. ಅದನ್ನು ಚುನಾವಣಾ ಕಮಿಷನ್ ಇವರು ಅದನ್ನು ಸೀಸ್ ಮಾಡಿದ್ದಾರೆ. ಫೇಕ್ ಎಪಿಕ್ ಕಾರ್ಡ್ಗಳನ್ನು ಸೀಸ್ ಮಾಡಿದ್ದಾರೆ. ಅಂದರೆ ಇದು ಒಂದು ಕೆಲವು ಕ್ಷೇತ್ರಗಳ ಮಟ್ಟಿಗೆ ಕೆಲವು ಇಂಥ ಸಮಾಜ ವಿರೋಧಿಗಳು ಏನು ಇರ್ತಾರೆ ಅವರು ಮಾಡ್ತಾ ಇದ್ದದನ್ನು ಒಂದು ಪೊಲಿಟಿಕಲ್ ಪಾರ್ಟಿ ದೊಡ್ಡ ಮಟ್ಟದಲ್ಲಿ ಅಧಿಕೃತವಾಗಿ ಮಾಡಲಿಕ್ಕೆ ಹೊರಟಿದೆ. ಡಿಫರೆನ್ಸ್ ಇದೆ. ಈಗ ಬಿಹಾರದಲ್ಲಿ ಒಂದು ಕಾಲದಲ್ಲಿ ಬಿಹಾರ್ ಮತ್ತು ಯು ಪಿ ಬೂತ್ ಕ್ಯಾಪ್ಚರಿಂಗಿಗೆ ಭಾಳ ದೊಡ್ಡ ಹೆಸರು. ನೀವು ಬೂತ್ ಕ್ಯಾಪ್ಚರಿಂಗ್ ಅಂದರೆ ನೀವು ಒಂದು ವೋಟಾಗೆ, ನಾನು ಈ ಯು ಪಿಯಲ್ಲಿ ಒಂದು 3 ಇಲೆಕ್ಷನ್ ಅಲ್ಲೂ ಕವರ್ ಮಾಡಿದ್ದೇನೆ. ಅಂದರೆ ನೀವು ವಾರಣಾಸಿಯಿಂದ ನೀವು ಗೋರಖ್ಪುರ್, ಅಂದರೆ ನಮ್ಮ ಯೋಗಿ ಆದಿತ್ಯನಾಥ್ ಕಾನ್ಸ್ಟಿಟ್ಯೂನ್ಸಿ, ಆ ಇಡೀ ಆ ಬೆಲ್ಟ್ ಇದೆಯಲ್ಲ, ಅಲ್ಲಿ ಬಾಹುಬಲಿಗಳದ್ದು ಇದೆಯಲ್ಲ, ಅಲ್ಲಿ ಒಂದು ಗಾಜಿಪುರ ಅಂತ ಇದೆ. ಬಹುಶಃ ನಮ್ಮ ಮದನ್ ಮೋಹನ್ IAS ಆಫೀಸರ್ ಯಾರೋ ಹೇಳ್ತಾ ಇದ್ರು, ಅಲ್ಲಿ ಅಬ್ಸರ್ವೇಷನ್ ಬಂದು ಅಲ್ಲಿ ಸೆಷನ್ ಬಂದಾಗ ವೋಟ್ ಹಾಕಿದಾಗ ಆ ಒಂದು ಮುದುಕಿಯ ಮತಪೆಟ್ಟಿಗೆಯನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಂತೆ. ಅಂದರೆ ಆಕೆ ಲೈಫಲ್ಲಿ ಮೊದಲ ಬಾರಿ ಆ ಮತಪೆಟ್ಟಿಗೆಯನ್ನು ನೋಡಿರೋದವಳು, ಆಯಿತಾ. ಅದರಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಇನ್ನು ಸೆಷನ್ ಬರೋ ಮೊದಲು ಬೂತ್ಗಳಿಗೆ ಹೋಗೋದು, ಅಲ್ಲಿ ತೆಗೆದು ಅವರೇ ಒತ್ತೋದು, ಅದನ್ನು ಹಾಕೋದು, ಚಲೋ 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 ಅಂತ ಅವ್ರನ್ನ ಬಿಡೋದು, ಇಡೀ ಬೂತ್ ಕ್ಯಾಪ್ಚರಿಂಗ್ ಮಾಡ್ತಾಯಿದ್ರು. ಇವತ್ತು ಅದೇ ಕೆಲಸವನ್ನು ಈಗ ನೀವು ವೈಟ್ ಕಾಲರ್ ಕ್ರೈಮ್ ಅಂತ ಹೇಳ್ತಿರಲ್ಲ, ಅವರದ್ದು ಅದು ಬ್ಲೂ ಕಾಲರ್ ಕ್ರೈಮ್ ಅಂತ ಹೇಳಿದರೆ, ಇವತ್ತು ಒಂದು ಪೊಲಿಟಿಕಲ್ ಪಾರ್ಟಿ, ಭಾರತೀಯ ಜನತಾ ಪಕ್ಷವನ್ನು ಪೊಲಿಟಿಕಲ್ ಪಾರ್ಟಿ ಅದೇ ರೀತಿಯ ಬೂತ್ ಕ್ಯಾಪ್ಚರಿಂಗ್ ಅನ್ನು ಇನ್ನಷ್ಟು ಸೊಫಿಸ್ಟಿಕೇಟೆಡ್ ಆಗಿ ಮಾಡ್ತಾ ಇದೆ. ಅದಕ್ಕೆ ಒಂದು ಲೀಗಲ್, ಅದಕ್ಕೆ ಅದನ್ನು ಕೊಟ್ಟು, ಅದಕ್ಕೆ ಹೇಳಿದ್ದು ವೈಟ್ ಕಾಲರ್ ಆಗೇ ಇರೋದು ಅದು ಅದನ್ನು ಹಂಗೆ ಮಾಡ್ತಾರೆ. ಅದನ್ನು ಲೀಗಲ್ ಆಗಿ ಮಾಡ್ತೇವೆ ಅಂತ ಹೇಳಿ ಇಲ್ಲೀಗಲ್ ಮಾಡೋದು. ಈಗ ಇದು ಇಸ್ ನಥಿಂಗ್ ಬಟ್ ದಿ ಬೂತ್ ಕ್ಯಾಪ್ಚರಿಂಗ್. ಇದು ಅಂದರೆ ಮತದಾರರ ಹಿಂದೆ ಏನಾಗಿತ್ತು ಅಂದರೆ, ಭಾಳ ಮಂದಿ, ನಾನು ಭಾಳ ಕಡೆ ನೋಡಿದ್ದೇನೆ ಅದನ್ನು, ನೀವು ವೋಟ್ರು ಹಾಕ್ಲಿಕ್ಕೆ ಹೋದಾಗ ನಿಮ್ಮ ಓಟ್ ಬಿದ್ದಿದೆ ಅಂತ ಹೇಳ್ತಾರೆ. ಅಂದರೆ ಯಾರೋ ಬಂದು ಅದನ್ನು ಓಟ್ ಹಾಕಿ ಹೋಗಿರ್ತಾರೆ. ಸೊ ಇದು ಇವತ್ತು ನಡೀತಾ ಇರೋದು ಅದರ ಇನ್ನೊಂದು ಎಕ್ಸ್ಟೆಂಡೆಡ್ ವರ್ಷನ್. ಇದು ನೀವು ವೋಟ್ ಅಲ್ಲ, ಮೊದಲೇ ನಿಮಗೆ ಓಟೇ ಇರೋದಿಲ್ಲ ಅಲ್ಲಿ, ನಿಮ್ಮನ್ನು ಅಧಿಕೃತವಾಗಿ ನೀನು ವೋಟರ್ ಅಲ್ಲ ಅಂತ ಡಿಕ್ಲೇರ್ ಮಾಡಿಬಿಡು. ನೀವೊಂದು 25% ವೋಟರ್ಸ್ಗಳನ್ನು ನೀವು ವೋಟ್ರೇ ಅಲ್ಲ ಅಂತ ಡಿಕ್ಲೇರ್ ಮಾಡಿಬಿಟ್ರೆ ಮುಗೀತು, ಅವನಿಗೆ ಮತ್ತೆ ಇರೋದಿಲ್ಲ. ನೀವು ಮುನಿರತ್ನ ಬಗ್ಗೆ ಮಾತಾಡಿದ್ರಿ, ನಕಲಿ ವೋಟರ್ ಐ ಡಿಗಳನ್ನ ಪ್ರಿಂಟ್ ಮಾಡಿದ್ರು ಅಂತೇಳಿ, ಮತ್ತು ಮಹದೇವಪುರ ಕ್ಷೇತ್ರದ ಬಗ್ಗೆನೂ ಮಾತಾಡಿದ್ರಿ. ಸೊ ಅದೇ ಮಹದೇವಪುರ ಕ್ಷೇತ್ರದಿಂದ ಈಗ ಬರುವಂತಹ ಆಗಸ್ಟ್ 4ನೇ ತಾರೀಕು ನಾನು ಪಾದಯಾತ್ರೆ ನಡೆಸ್ತೀನಿ ಅಂತ ಹೇಳಿ ರಾಹುಲ್ ಗಾಂಧಿಯವರು ಸಜ್ಜಾಗಿರುವಂಥದ್ದು. ಜೊತೆಗೆ ಕಾರಣ ಏನಪ್ಪ ಅಂದರೆ, ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಅಂತ ಹೇಳಿ ಅವ್ರು ಹೇಳ್ತಾ ಇರುವಂಥದ್ದು. ಮಾಹಿತಿ ಏನಿದೆ ಅಧ್ಯಯನ ನಡೆಸಿದ್ದೀವಿ, ಮಾಹಿತಿಗಳನ್ನ ನಾವು ಚುನಾವಣಾ ಆಯೋಗಕ್ಕೆ ಸಲ್ಲಿಸ್ತೀನಿ ಅಂಥೇಳಿ. ಸೊ
ನಾವು ಬಿಹಾರದ ಬಗ್ಗೆ ಮಾತನಾಡ್ತಾ ಇದ್ವಿ, ಮಹಾರಾಷ್ಟ್ರದ ಬಗ್ಗೆ ಮಾತನಾಡ್ತಾ ಇದ್ವಿ, ಆದರೆ ಇವಾಗ ನಮ್ಮ ಕರ್ನಾಟಕದಲ್ಲೇ ಈ ಥರದ್ದೊಂದು ಚುನಾವಣಾ ಅಕ್ರಮ ನಡೆದಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ರು. ನೋಡಿ, ರಾಹುಲ್ ಗಾಂಧಿ ಹೇಳಿದ ನಂತರ ಮುಖ್ಯಮಂತ್ರಿಗಳು ಅವ್ರ ಟ್ವಿಟರ್ ಅಕೌಂಟಲ್ಲಿ ಅದನ್ನು ಹೇಳಿದ್ದಾರೆ. ಅದನ್ನು ನಾನು ಪೂರ್ತಿ ಒಪ್ತೇನೆ. ಯಾಕೆಂದರೆ ಆ ಕಾಲದಲ್ಲಿ ಕೂಡ ಇಲೆಕ್ಷನ್ ಅಂದರೆ ಇದು ಎರಡಿದೆ. ಯಾರು ಹೇಳಿದ್ರು ಹಾಗಾದರೆ ವಿಧಾನಸಭಾ ಚುನಾವಣೆಯಲ್ಲಿ ಹೇಗಿದ್ರಿ ಅಂತ. ನೋಡಿ, ಈ ಚುನಾವಣಾ ಅಕ್ರಮಗಳನ್ನು ಅದಕ್ಕೆ ಹೇಳಿದ್ದು ವೈಟ್ ಕಾಲರ್ ಕ್ರೈಮ್ ಅಂದರೆ ಇದೆಲ್ಲ ಭಾಳ ಕ್ರೂಡಾಗಿ ಮಾಡೋದಿಲ್ಲ, ಅವರು ಭಾಳ ಇಂಟೆಲಿಜೆಂಟಾಗಿ ಮಾಡ್ತಾರೆ. ಈಗ ನೀವು ಗುಜರಾತಲ್ಲಿ ಮತ್ತು ಹಿಮಾಚಲ್ ಪ್ರದೇಶಕ್ಕೆ ಒಟ್ಟಿಗೆ ಇಲೆಕ್ಷನ್ ಆಯಿತು, ಆಯಿತಾ. ಹಿಮಾಚಲ್ ಪ್ರದೇಶದಲ್ಲಿ BJP ಸೋಲ್ತು, ಗುಜರಾತಲ್ಲಿ ಗೆಲ್ತು. ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಸಣ್ಣ ರಾಜ್ಯದಲ್ಲಿ ಅದನ್ನೇನು ಮಾಡಲಿಕ್ಕೆ ಅಂದರೆ ಅದು ಕೌಂಟರ್ ಆರ್ಗ್ಯುಮೆಂಟ್, ನನಗೆ ಮಾಡಿದರೆ ಇಲ್ವೋ ಗೊತ್ತಿಲ್ಲ, ಅಲ್ಲಿ ಬಿಟ್ಟುಬಿಡ್ತಾರೆ. ಇಲ್ಲಿ ಅದನ್ನು ಪ್ರಯೋಗ ಮಾಡ್ತಾರೆ. ಮಾರ್ಜಿನ್ ಈಗ ಮಧ್ಯಪ್ರದೇಶದಲ್ಲಿ 3ನೇ ಬಾರಿ ಬರುವುದಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು, ಆದರೆ ಅಲ್ಲಿ ಬಂತು. ಅದಕ್ಕೇನು ಕಾರಣ ಅಂದರೆ, ಎಲ್ಲಿ ಈಗ ಮಾರ್ಜಿನ್ ಈಗ 1% 2% ಎಲ್ಲಿ ಇರುತ್ತೆ ಅಲ್ಲಿ ಮಾತ್ರ ಇಂಥದ್ದು ನಡೀತೆ. ಈಗ UM ಮಿಷಿನ್ಗಳ ಬಗ್ಗೆ ಏನಿದೆ ಅಂದರೆ, ಅವರು 100% UMಗಳನ್ನು ಏನು ಚೇಂಜ್ ಮಾಡೋದಿಲ್ಲ. ಅದು ಅದಕ್ಕೊಂದು ಕ್ಯಾಲ್ಕುಲೇಷನ್ ಇರುತ್ತೆ. ಈಗ ನೀವು ಕಳೆದ 3 ಚುನಾವಣೆಗಳಲ್ಲಿ 5,000 to 10,000 ಮತಗಳಿಂದ ಸೋತ ಕ್ಷೇತ್ರಗಳು ಯಾವುದೂ ಇದ್ದರೆ 5,000 ಮತಗಳು ಮಾರ್ಜಿನ್ ಇದ್ದರೆ, ಆ 5,000 ಮತಗಳನ್ನು ಹೇಗೆ ತಗೊಳ್ಬೇಕು ಅನ್ನೋದಕ್ಕೆ ಒಂದು ಸ್ಟ್ರಾಟಜಿ ಇರುತ್ತೆ. ಅಷ್ಟು ಮಾತ್ರ ಮಾಡ್ತಾರೆ. ಅದು ಎಲ್ಲ ಬೂತ್ಗಳಲ್ಲಿ ಮಾಡಲಿಕ್ಕೆ ಹೋಗೋದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಆ ರೀತಿ ಇದರ ಕೌಂಟರ್ ಆರ್ಗ್ಯುಮೆಂಟ್ ಆ ರೀತಿ ಇದೆ. ಸೊ ಕರ್ನಾಟಕದಲ್ಲಿ ಕೂಡ ಭಾಳ ಮಂದಿ, ಯಾಕೆಂದರೆ ನೋಡಿ, ವಿಧಾನಸಭಾ ಚುನಾವಣೆಯಲ್ಲಿ 135 ಜನರನ್ನು ಇಲೆಕ್ಟ್ ಮಾಡಿದ ಅದೇ ಮತದಾರರು ಇಲ್ಲಿ ಕೇವಲ 9 ಮಂದಿ ಲೋಕಸಭೆಗೆ ಕಳಿಸ್ತಾರೆ ಅಂತ ಹೇಳಿದರೆ ಒಂದು ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಹೇಳ್ಬೋದು, ಅದಕ್ಕೆ ಒಂದು ಕ್ರಿಯೇಟ್ ಮಾಡಿದ್ದಾರೆ, ಮೋದಿಗೆ ವೋಟ್ ಹಾಕಿದ್ದಾರೆ ಅಂತ. ಆದರೆ ಆಗಲೂ ಅದೇ ವೋಟರ್ಸು ಆ ರೀತಿ 1 ವರ್ಷದ ಅವಧಿ ಒಳಗಡೆ ನೀವು ಅವರನ್ನು, ಅದು ಫಸ್ಟ್ ವೋಟ್ ಆದರೆ ಪರವಾಗಿಲ್ಲ, 2ನೇ ವೋಟ್ ಇದು 3ನೇ ಬಾರಿಗೆ ಮಾಡಿದಾಗ ಇಡೀ ದೇಶದಲ್ಲೂ ಕೂಡ ಅವರ ಪಾಪ್ಯುಲಾರಿಟಿ ಕಡಿಮೆ ಆಗಿದೆ. ಅವರಿಗೆ ಸ್ವಂತ ಬಲದಿಂದ ಅವರಿಗೆ ಸರ್ಕಾರ ರಚನೆ ಮಾಡುವಷ್ಟು ಬಹುಮತನೂ ಕೂಡ ಬಂದಿಲ್ಲ. ಅದರಿಂದ ಆ ಕಾಲದಲ್ಲಿ ಕೂಡ ಕರ್ನಾಟಕದಲ್ಲಿ ಭಾಳ ಮಂದಿ, ನಾನು ಕೇಳಿದ್ದೇನೆ, MLAಗಳು ಎಲ್ಲ ಕೇಳಿದ್ದೇನೆ ನಾನು, ಅದು ಏನಾಗಿದೆ ಅಂತ ಗೊತ್ತಿಲ್ಲ ಸರ್, ಎಲ್ಲ ನಮ್ಮ ಪರವಾಗಿ ಇತ್ತು, ಈ ರೀತಿ ಆಯಿತು ಅಂತ ಹೇಳೋದನ್ನು ಕೇಳಿದ್ದೇನೆ. ಅದರಿಂದ ಈಗ ರಾಹುಲ್ ಗಾಂಧಿ ಭಾಳ ಕಾನ್ಫಿಡೆಂಟಾಗಿ ಹೇಳಿದರೆ 100% ನನ್ನ ಹತ್ರ ಪ್ರೂಫ್ ಇದೆ ಅಂತ. ಬಹುಶಃ ಅವರು ಇಲ್ಲಿ ಬಂದಾಗ ಏನು ಪ್ರೆಸ್ ಕಾನ್ಫರೆನ್ಸ್ ಮತ್ತೊಂದು ಮಾಡಿ, ಅದು ಬಹುಶಃ 1-2-3 ಕ್ಷೇತ್ರಗಳಲ್ಲಿ ಅವರು ಏನೋ ರಿಸರ್ಚ್ ಮಾಡಿದಾಗ ಇದೆ, ಅದು ಇನ್ವೆಸ್ಟಿಗೇಷನ್ ಮಾಡಿದಾಗ ಇದು ಕಂಡು ಬಂದಿದೆ. ಈಗ ಮಹಾರಾಷ್ಟ್ರದಲ್ಲಿ ಈ ರೀತಿಯ ಮತದಾರರ ಸಂಖ್ಯೆ ಹೇಗೆ ಇದ್ದಕ್ಕಿದ್ದಾಗೆ ಹೆಚ್ಚಾಗಿದೆ, ಅಂಥ ಕೆಲವು ಕ್ಷೇತ್ರಗಳಲ್ಲಿ ಮಾಡಿದ್ದಾರೆ. ಮತ್ತು ಈಗ ಅಲ್ಲಿ ನೋಡಿ, ಮಹದೇವಪುರದಲ್ಲಿ ಮೊದಲಿನಲ್ಲೂ ಅದು ಇತ್ತು, ಅದು ಬಾಂಗ್ಲಾದೇಶಿ ಮತ್ತೊಂದು ಎಲ್ಲ ಬಂದಿದ್ದಾರಲ್ಲ, ಅವರಿಗೆ ಎಲ್ಲ ಎಪಿಕ್ ಕಾರ್ಡ್ಗಳನ್ನು ಕೊಟ್ಟು ಎಲ್ಲ ಮಾಡಿದ್ದಾರೆ, ಅವರನ್ನು ಹೊಸತಾಗಿ ಮಾಡಿದ್ದಾರೆ ಅಂತ. ಆಮೇಲೆ ಶಿವಕುಮಾರು ಮಂಜುನಾಥ್ ಹೇಗೆ ಗೆದ್ದಿದ್ದಾರೆ ಅಂತ ನಮಗೆ ಗೊತ್ತಿದೆ ಅಂತ ಹೇಳ್ತಾರೆ. ಅದು ಮುನಿರತ್ನನ ಏರಿಯಾದಲ್ಲಿ ಮುಖ್ಯ ರಾಜರಾಜೇಶ್ವರ ನಗರ ಅದಕ್ಕೆ ಬರುತ್ತೆ. ರಾಜರಾಜೇಶ್ವರ ನಗರದಲ್ಲಿ ಆಲ್ರೆಡಿ ಅವನ ಮೇಲೆ ಇಂಥದ್ದು ಬಹುಶಃ FIR ಆಗಿದೆ, ಅದಿದೆ, ಫೇಕ್ ಎಪಿಕ್ ಕಾರ್ಡ್ಗಳನ್ನು ಮಾಡಿದ್ರು. ಇದು ಬೇರೆ ಎಲ್ಲೆಲ್ಲ ಆಗಿದೆ ಅಂತ ಗೊತ್ತಿಲ್ಲ, ಬಹುಶಃ ಪಾರ್ಟಿಯಲ್ಲಿ ಈಗ ಅದು ಮುಂದೆ ಬರ್ಬೋದು. ಅದರಿಂದ ಇದು ಒಂದು ದೊಡ್ಡ ಚಳವಳಿಯಾಗಿ ಇದು ನಡೆಯದೇ ಇದ್ದರೆ ಏನಾಗುತ್ತೆ, ಇದು ನಡೆಯಬೇಕು. ಜನರಲ್ಲಿ ಒಂದು ಅವೇರ್ನೆಸ್ ಬರಬೇಕು. ಚುನಾವಣಾ ಆಯೋಗವನ್ನು ಅದು ಸ್ವತಂತ್ರವಾಗಿ ಕೆಲಸ ಮಾಡಬೇಕು. ಈ ಪ್ರಶ್ನೆ ಏನಂದರೆ, ಅಕ್ರಮಗಳು ನಡೀತಾನೆ ಇರುತ್ತೆ. TN ಶೇಷನ್ ಬರುವಾಗಲೂ ಅಕ್ರಮ ಇತ್ತು. TN ಶೇಷನ್ ಅದಕ್ಕೆ ತಡೆ ಮಾಡಿದರು, ಅದನ್ನು ನಿಯಂತ್ರಣ ಮಾಡಿದರು. ಅದನ್ನು ಈಗ ಚುನಾವಣಾ ಆಯೋಗ ಅದರ ಪರವಾಗಿ ನೋಡಿ, ನಾವು ಕನ್ಕ್ಲೂಡ್ ಮಾಡೋದಿದ್ದರೆ, ಆ್ಯಕ್ಚುಲಿ ಈ ದೇಶದ ಪ್ರಜಾಪ್ರಭುತ್ವ ನೀವು ಬಲಗೊಳ್ಳಬೇಕಾದ್ರೆ, ಇಲ್ಲದ್ರೆ ಅದರ ನಿಜವಾದ ಅದರ ಆಶಯಗಳು ಜಾರಿ ಬರಬೇಕಾದ್ರೆ ಎಲ್ಲದಕ್ಕಿಂತ ಮೊದಲು ಚುನಾವಣಾ ಸುಧಾರಣೆ ಆಗಬೇಕು. ಒಂದು ಎಲೆಕ್ಟ್ರಲ್ ರಿಫಾರ್ಮ್ಸ್ ಆಗಬೇಕು. ಇನ್ನೊಂದು ಚರ್ಚೆ, ಇನ್ನೊಮ್ಮೆ ಬೇಕಾದ್ರೆ ಮಾತಾಡೋಣ. ಎಲೆಕ್ಟ್ರಲ್ ರಿಫಾರ್ಮ್ಸ್ ಆಗದೇ ಇದ್ದರೆ ಇದು ಇಂಥದ್ದು ಅಕ್ರಮಗಳು ಈಗ ಇದೊಂದು EVMದಾಯಿತು, ಈಗ ನೀವು ಮತದಾರರ ಪಟ್ಟಿಯಿಂದ ಡಿಲೀಷನ್ ಶುರುವಾಯಿತು, ಮತ್ತೆ ಮುಂದೊಂದು ಜನ ಮಾಡ್ತಾರೆ, ಎಲೆಕ್ಟ್ರಲ್ ಬಾಂಡ್ಗಳಲ್ಲಿ ಅಕ್ರಮ ಆಯಿತು, ಇದು ಮಾಡ್ತಾರೆ. ನೀವು ಹೇಗಿರಬೇಕು ಒಂದು ಡೆಮೋಕ್ರಸಿ ಅಂದರೆ, ಒಬ್ಬ ಸಾಮಾನ್ಯ ಮನುಷ್ಯ ಕೂಡ, ಒಬ್ಬ ಸ್ಕೂಲ್ ಟೀಚರ್, ಒಬ್ಬ ಸಂಭಾವಿತ ವ್ಯಕ್ತಿ, ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಒಬ್ಬ ಸೋಷಿಯಲ್ ಆ್ಯಕ್ಟಿವಿಸ್ಟ್, ಅವನು ಕೂಡ ಹೋಗಿ ಒಂದು ಇಲೆಕ್ಷನ್ಗೆ ನಿಂತು ಗೆದ್ದು ಬರುವಂಥ ಒಂದು ಅವಕಾಶ ಇರಬೇಕು. ಇವತ್ತು ನೀವು ಕ್ರೈಟೀರಿಯಾ ಏನು, ಮನಿ, ಮಸಲ್ ಮತ್ತು ಕಾಸ್ಟ್,
ಆಯಿತಾ. ಇದರ ಕಾಂಬಿನೇಷನ್ನಲ್ಲಿ ನಿಮಗೆ ವಿನೇಬಿಲಿಟಿ ಅಂತ ಕೊಡ್ತಾರೆ. ನೀವು ಬೇರೆ ಏನು ಮಾಡೋದು ಬೇಡ. ಈಗ ನೀನು 10 ಕೊಲೆ ಮಾಡಿ ನೀವು ಅದಕ್ಕೆ ಬೇಲ್ ತಗೊಂಡ್ರೆ ನೀವು ಯು ಆರ್ ಎಲಿಜಿಬಲ್ ಟು ಕಂಟೆಸ್ಟ್ ದಿ ಇಲೆಕ್ಷನ್. ನೀವು ಜೈಲಲ್ಲಿ ಇದ್ದೇ ಇಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ, ಬೇಲಲ್ಲಿ ಇರ್ತಾನೆ ಅವನು. 10 ಮಾಡಿ ಹೀನಸ್ ಕ್ರೈಮು. ಈಗ ನೀವು ADR ಇದೆಯಲ್ಲ, ಅದರ ರಿಪೋರ್ಟ್ ತೆಗೆದು ನೋಡಿದರೆ ನೀವು ಪಾರ್ಲಿಮೆಂಟಲ್ಲಿ ಕೂತ 250 ಮಂದಿ ಮೇಲೆ ಸೀರಿಯಸ್ ಆದ ಕ್ರಿಮಿನಲ್ ಚಾರ್ಜಸ್ ಇದೆ. ಅದರಲ್ಲಿ ರೇಪು, ಕಿಡ್ನ್ಯಾಪು, ಡಕಾಯಿತಿ ಇದೆಲ್ಲ ಇದೆ. ಇಂಥವರು ಕೂಡ ಇವತ್ತು ಹೋಗಿ ಪಾರ್ಲಿಮೆಂಟಲ್ಲಿ ಕೂತಾರೆ, ಇಂಥವ್ರು ಕೊಂಡೋಗಿ ವಿಧಾನಸಭೆಯಲ್ಲಿ ಕೂತಾರೆ. ನೀವು ಅಟ್ಲೀಸ್ಟು ಹೀನಸ್ ಕ್ರೈಮ್ ಮಾಡಿದವರಿಗೆ ಅವರ ಅಪೀಲ್ಗಳು ಎಷ್ಟೇ ಪೆಂಡಿಂಗ್ ಇರಲಿ ಅವರಿಗೆ ಇಲೆಕ್ಷನ್ ಕಂಟೆಸ್ಟ್ ಮಾಡಲಿಕ್ಕೆ ಬಿಡಬಾರದು. ಸಣ್ಣ ಪುಟ್ಟ ಈಗ ಚಳವಳಿಗಳು ಮಾಡ್ತಾರೆ, ಒಳಗಡೆ ಆಗ್ತಾರೆ, ಅದು ಬೇರೆ. ಕೊಲೆ, ದರೋಡೆ, ಅತ್ಯಾಚಾರ, ಅಪಹರಣ ಇಂಥ ಕೇಸ್ಗಳು ಹೀನಸ್ ಕ್ರೈಮ್ ಅಂತ ನಾವು ಏನು ಕ್ಯಾಟಗರೈಸ್ ಮಾಡಿದ್ದೇವೆ, ಇದರಲ್ಲಿ ಇನ್ವಾಲ್ವ್ ಆಗಿದ್ದವ್ರ ಬಗ್ಗೆ ಅದನ್ನು ಕೊಡಬಾರ್ದು. ಒಂದು. ಎರಡನೇದು, ನೀವು ಇನ್ಕಮ್ ಡಿಕ್ಲೇರ್ ಮಾಡ್ತಾರೆ ಎಲ್ಲರೂ, ಅದರ ನಂತರ ಯಾರಾದರೂ ಅದನ್ನು ವೆರಿಫಿಕೇಷನ್ ಮಾಡಿದ್ದಾರೆ. ನೀವು ಇನ್ಕಮ್ ಡಿಕ್ಲೇರ್ ಮಾಡಿದ್ರೆ ಸೀದಾ ಹೋಗಿ IT ಡಿಪಾರ್ಟ್ಮೆಂಟಿಗೆ ಕೊಡಬೇಕು. ನೀವು ವೆರಿಫೈ ಮಾಡಿ ಅವ್ನು ಡಿಕ್ಲೇರ್ ಮಾಡಿದ್ದಷ್ಟೇ ದುಡ್ಡು ಇದ್ದದ್ದು ಅವನು ಅಂತ, ಅದರಲ್ಲಿ ಹೆಚ್ಚು ಇದೆಯಾ ಮತ್ತು ಅಷ್ಟು ದುಡ್ಡು ಹೇಗಾಯಿತು ಅವನಿಗೆ ಬಂತು, ಲೋಕಾಯುಕ್ತ ತನಿಖೆ ಮಾಡಬೇಕು, IT ಡಿಪಾರ್ಟ್ಮೆಂಟ್ ತನಿಖೆ ಮಾಡಬೇಕು. ಆಗಿದ್ದಾಗ ಮಾತ್ರ ಅವನು ಪ್ರಾಮಾಣಿಕವಾಗಿ ಡಿಕ್ಲೇರ್ ಮಾಡಲಿಕ್ಕೆ ತಯಾರಾಗಿದೆ. ಇದು ಏನಾಗಿದೆ, ಒಂದು ರಿಚುವಲ್ ಆಗಿದೆ. ಅವನು ಇಲೆಕ್ಷನ್ ಕಮಿಷನ್ ಕೇಳುತ್ತೆ, ಇವ್ರು ಮಾಡ್ತಾರೆ. ಯಾರಾದರೂ ನೀನು ಮಾಡಿದ ನಿನ್ನ ಅಫಿಡವಿತ್ ಇದು ರಾಂಗ್ ಆಗಿದೆ ಅಂತ ಯಾರಾದರೂ ಸದಸ್ಯತ್ವ ಕಳ್ಕೊಂಡಿದ್ದಾರೆ ಇಲ್ಲಿವರೆಗೆ? ಏನೂ ಇಲ್ಲ. ಅವನು ಅದನ್ನು ಬ್ಯಾಜ್ ಅಂತ ತಿಳ್ಕೊಂಡಾನೆ, ಇಷ್ಟು ದುಡ್ಡಿದೆ ಅಂತ ಅಂದರೆ ಖುಷಿಯಾಗಿತ್ತು ಅವನಿಗೆ. ಮೂರನೇದು ಸುಮಾರಿದೆ. ಮೂರನೇದು ರೈಟ್ ಟು ರಿಕಾಲ್ ಬರಬೇಕು. ಈಗ ನೀವು ಒಬ್ಬನನ್ನು ಆರಿಸಿ ಕಳಿಸಿದರೆ ಮುಂದೆ ನಿಮಗೆ 5 ವರ್ಷಕ್ಕೆ ನೀವು ಸುಮ್ಮನೆ ಅವನು ಏನೇ ಮಾಡಲಿ ಕಣ್ಮುಚ್ಚಿ ಕಾಯಬೇಕು. ಒಂದು ಇಷ್ಟು ಪರ್ಸೆಂಟೇಜ್ ಜನ ಅವರು ನೀವು ಡಿಮಾಂಡ್ ಮಾಡಿದರೆ ಅವನನ್ನು ರಿಕಾಲ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಆಮೇಲೆ ಸುಮಾರು ಈಗ ನೀವು ಈ ಫಸ್ಟ್ ಪಾಸ್ಟ್ ಪೋಸ್ಟ್ ಸಿಸ್ಟಮ್ ಏನಿದೆ, ನೀವು 30 ಈಗ 4 ಪಾರ್ಟಿಗಳು 20 ವರ್ಷ ತಗೊಂಡ್ರೆ ಒಂದು 25% ವೋಟ್ ತಗೊಂಡವನು ಅವನು MLA, ಇದರಲ್ಲಿ MP ಆಗ್ತಾನೆ. ಅವನು 25% ತಗೊಂಡಿರೋದು. ಅದರಿಂದ ನೀವು ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಸಿಸ್ಟಮ್ ಏನಿದೆ, ನೀವು ಈಗ ಎಷ್ಟು ನೀವು ಪರ್ಸೆಂಟೇಜ್ ಆಫ್ ವೋಟ್ ತಗೊಂಡಿದ್ದೀರಿ ಅದರ ಮೇಲೆ ನಿಮಗೆ ಲೆಕ್ಕ ಮಾಡಿ ಎಷ್ಟು MLAಗಳನ್ನು ಕೊಡಬೇಕಂತ ನಿರ್ಧಾರ ಆಗಬೇಕು. ಇದೊಂದು ರಿಫಾರ್ಮ್. ಸೊ ಇಂಥ ರಿಫಾರ್ಮ್ ಬಂದರೆ ಮಾತ್ರ ಇದನ್ನು ಮಾಡ್ಬೋದು ವಿನ. ಇಲ್ಲದಿದ್ದರೆ ಇದೇನಾಗುತ್ತೆ, ಒಂದು ಅಕ್ರಮ ಆಗುತ್ತೆ, ಅದಕ್ಕೊಂದು ಹೋರಾಟ, ಅದು ಮುಗಿದ ಮೇಲೆ ಇನ್ನೊಂದು ಮಾಡ್ತಾರೆ, ಅದಕ್ಕೊಂದು ಹೋರಾಟ. ಇಟ್ ವಿಲ್ ಕಂಟಿನ್ಯೂ. ಈ ಪೊಲಿಟಿಕಲ್ ಪಾರ್ಟಿಗಳು ಕೂಡ ಇವತ್ತು ಎಲೆಕ್ಟ್ರಲ್ ರಿಫಾರ್ಮ್, ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ, ಎಲ್ಲ ಪಾರ್ಟಿಗಳಿಗೆ ಕೂಡ ಎಲೆಕ್ಟ್ರಲ್ ರಿಫಾರ್ಮ್ ತರಲಿಕ್ಕೆ ಮನಸ್ಸಿಲ್ಲ. ಯಾಕೆಂದರೆ ಅದರಲ್ಲಿ ಇರುವ ಮೆಜಾರಿಟಿ ಜನ ಅಂಥ ಕೆಟಗರಿಯಿಂದ ಬಂದವರಾಗ್ತಾರೆ. ಈಗ ನೀವು ಟಿಕೆಟ್ ಕೊಡುವಾಗ ನೀನು ಎಷ್ಟು ಸಮಾಜ ಸೇವೆ ಮಾಡಿದ್ದೀನಂತ ಕೇಳೋದಿಲ್ಲ ಯಾರಿಗೂ. ನೀನು ಎಷ್ಟು ದುಡ್ಡು ಇಟ್ಟಿದೆಯಾ ಅಂತ ಕೇಳ್ತಾರೆ. ಆಯಿತಾ, ಅವನು ಹೇಳ್ತಾನೆ 10 ಕೋಟಿ ಇದೆ, 20 ಕೋಟಿ ಇದೆ, 100 ಕೋಟಿ ಇದೆ. ಪಾರ್ಟಿ ಫಂಡ್. ನೀವು ನಮಗೆ ದುಡ್ಡು ಕೊಡೋದೇ ಬೇಡ ಸರ್, ನಾನೇ ಪಾರ್ಟಿ ದುಡ್ಡು ಕೊಡ್ತೇನೆ, ನನಗೆ ಟಿಕೆಟ್ ಕೊಡಿ ಅಂತ. ಪೊಲಿಟಿಕಲ್ ಪಾರ್ಟಿಗೆ ಇಲೆಕ್ಷನ್ ಮಾಡೋ ಖರ್ಚು ಮುಗೀತೆ, ಕಡಿಮೆ ಆಗ್ತಲ್ಲ, ಅವನಿಗೆ ಕೊಡ್ತಾರೆ. ಅದರಿಂದಾಗಿ ಅವ್ರ ಮಕ್ಕಳಿಗೆ ಕೊಟ್ಟು ಬಿಡ್ತಾರೆ, ಬೇರೆಯವ್ರಿಗೆ ಯಾಕೆ ಕೊಡಬೇಕು, ಮಕ್ಕಳಿಗೆ ಕೊಟ್ಟು ಬಿಡ್ತಾರೆ. ಸೊ ಈ ಎಲೆಕ್ಟ್ರಲ್ ರಿಫಾರ್ಮ್ಸ್ ಇದಕ್ಕೊಂದು ದಾರಿ. ಅದರಿಂದ ಈಗ ಸುಪ್ರೀಂ ಕೋರ್ಟಲ್ಲಿ ಈಗ SIR ಬಗ್ಗೆ ಏನು ಹೇಳುತ್ತೆ ಅದು ಇಮ್ಮೆಟೀರಿಯಲ್. ಈಗ ರಾಹುಲ್ ಗಾಂಧಿ ಈಗ ಅವರು ಬಹುಶಃ ಇಂಥ ಕೆಲವು ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಇವತ್ತು ಕಾಸ್ಟ್ ಸೆನ್ಸಸ್ ಬಗ್ಗೆ ಮಾತಾಡ್ತಾರೆ, ರಿಸರ್ವೇಷನ್ ಬಗ್ಗೆ ಮಾತಾಡ್ತಾರೆ. ನನ್ನ ಪ್ರಕಾರ ರಾಹುಲ್ ಗಾಂಧಿ ದಿಸ್ ಇಸ್ ರೈಟ್ ಟೈಮ್ ಎಲೆಕ್ಟ್ರಲ್ ರಿಫಾರ್ಮ್ಸ್ ಬಗ್ಗೆ ಮಾತಾಡಿದ್ರು. ಇವತ್ತು ಎಲೆಕ್ಟ್ರಲ್ ರಿಫಾರ್ಮ್ಸ್ ಇಲ್ಲದೇನೂ ಕೂಡ ಅದನ್ನು ಸ್ವಲ್ಪ ಮರ್ಯಾದೆಯಿಂದ ನಡೆಸ್ಕೊಂಡು ಬರ್ತಾರೆ ಲೆಫ್ಟ್ ಪಾರ್ಟೀಸ್ಗಳು ಮಾತ್ರ. ಕಮ್ಯುನಿಸ್ಟ್ ಪಾರ್ಟಿಗಳಲ್ಲಿ ಈ ರೀತಿ ದುಡ್ಡಿದ್ದವರಿಗೆ ಟಿಕೆಟ್ ಕೊಡುವ ಇಲ್ಲ. ಅದಕ್ಕಾಗಿ ಅವರು ಸೋಲ್ತಾ ಇದ್ದಾರೆ, ಈ ಸಿಸ್ಟಮ್ ಒಳಗಡೆ ಸೋಲ್ತಾ ಇದ್ದಾರೆ. ಯಾವನೊಬ್ಬ ಸ್ಕೂಲ್ ಟೀಚರಿಗೆ, ಯಾವನೊಬ್ಬ ಪೊಲಿಟಿಕಲ್ ಆ್ಯಕ್ಟಿವಿಸ್ಟಿಗೆ ಕರೆದು ಟಿಕೆಟ್ ಕೊಡ್ತಾರೆ ಅವರು. ಸೊ ಆ ಸಿಸ್ಟಮ್, ಆ ಪಾರ್ಟಿ ಒಂದು ಬಿಟ್ಟರೆ ನನ್ನ ಪ್ರಕಾರ ಬೇರೆ ಯಾವ ಪಾರ್ಟಿಯಲ್ಲೂ ಇಲ್ಲ. ಉಳಿದೆಲ್ಲ ಪಾರ್ಟಿಯಲ್ಲಿ ನೀನು ಎಷ್ಟು ದುಡ್ಡು ಇಟ್ಟಿದೆ ಅನ್ನೋದ್ರ ಮೇಲೆ ಟಿಕೆಟ್ ಕೊಡು. ಆದ್ದರಿಂದ ನೋಡಿ, ದುಡ್ಡಿದ್ದವನು ಇವತ್ತು BJP ಮಾಡ್ಬೋದು, ನಾಳೆ ಕಾಂಗ್ರೆಸ್ ಮಾಡ್ಬೋದು, JDS ಮಾಡ್ಬೋದು. ನೀವು ಪಾರ್ಟಿಯ ಐಡಿಯಾಲಜಿಗಳು ಬೇರೆ. ಅವನಿಗೆ ಇಲೆಕ್ಷನ್ ವಿನ್ ಆಗಬೇಕು, ಅವನು ಏನೋ ಮಾಡ್ತಾನೆ. ಅವನೀಗ ಈ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಎಲ್ಲ ಪಾರ್ಟಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅದನ್ನು ಚುನಾವಣಾ ಅಕ್ರಮವನ್ನು ತಡೆಯಬೇಕಾದ್ರೆ ಚುನಾವಣಾ ಸುಧಾರಣೆಗಳು ಒಂದೇ ದಾರಿ. ಅದನ್ನು ಮಾಡಬೇಕು, ಅದಕ್ಕೆ ಪ್ರಯಾರಿಟಿಯಲ್ಲಿ ಅದನ್ನು ಮಾಡಬೇಕು. ಅದು ಒಂದು ಸಾಧ್ಯ ಆಗ್ಬೋದು ಅಂತ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಚುನಾವಣಾ ಆಯೋಗದ ನಡೆ ಮತ್ತು ನಿಲುವುಗಳ ಬಗ್ಗೆ ಮತ್ತು ಇತ್ತೀಚೆಗೆ ಚುನಾವಣಾ ಅಕ್ರಮಗಳೇನು ನಡೀತಿದ್ದಾವೆ ಅನ್ನೋವಂತಹ ಒಂದು ಕೂಗು ಕೇಳಿಬರ್ತಿದೆ, ಇದರ ಬಗ್ಗೆ ಇದೆಲ್ಲದರ ಬಗ್ಗೆ ವಿವರವಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು.